ಸಾರಿಗೆ ಕಾಲು ಜನಕ್ಕೆ ಅವಕಾಶ ಇರೋದಿಲ್ಲ. ಸ್ಟೇಜ್ ಒಳಗೆ ಪಾತ್ರಧಾರಿ ಬಿಟ್ಟರೆ ಕಾಲು ಜನಕ್ಕೆ ಅವಕಾಶ ಇರೋದಿಲ್ಲ. ಮ್ಯಾನೇಜರ್ ಸರ್ ಕಾಲು ಜನ ಬಿಡ ಈ ಸರ್ ಎಲ್ಲ ಸರ್ ರಾಜಾದಮ್ಮನ ಧಾರಣೆಗಳಿದೆ ಸಿಂಹಗರ್ಜನೆ ಗೈತ್ತು ಬಂದ ವೀರನಂ ಧಾರಣಿಗಳಿನ ದೇವ ಮಹನ್ ಬಾಬಾ ಅಡಿರಿಯ ಇಂಥ ವೀರಾತಿ ವೀರ ಗಂಭೀರನ ಕುಂಭಸ್ಥಳ ಮಂಗೆದ್ದು ಈ ಮಿಗಿಲ ಹಬ್ಬರಕ್ಕೆ ಮೇಘಾವಿಗೆ ಅಂತ ಬರೆದು ಹೌದೇವ ವಿದ್ರುಮನ ಬಾಂಡನಾದ ಸಿಂಹನಂತೆ ಮುಖ ಭೀಕರ ಉಳ್ಳವನ ಮುಂಭಾಗದೊಳಿತು ಮಾತನ್ನಾಡಿಸುವ ನೀನು ಓಹೋ ದೇವ ನಾವು ಆರಂಭಗಳಿದೀಯಾ ಓಸಿ ಆಡುವರ ಇಸ್ಪಟ್ ಆಡುವರ ಸಾರಾಯ ಕುಡಿಯುವರ ತಮ್ಮ ತಮ್ಮ ಹೆಂಗರನ್ನು ಬಿಟ್ಟು ಪರಣ್ಣ ಮಕ್ಕಳ ಸಾವಾಸ ಮಾಡುವರ ಪರಣ್ಣನ ಸಾವಾಸ ಮಾಡುವೆಂದು ಇಸ್ಪಟ್ರಾಣಿ ನಡೆದುಕೊಂಡು ಹೋಗಿ ಚಿನ್ನೂರ ಠಾಣೆಯಲ್ಲಿ ಪಾಠವನ್ನ ಕಲಿತುಕೊಂಡು ಬಂದ ನೀಡುವಂತ ಸಾರಥಿ ನಾನಲ್ಲವನ ದೇವ ಹೇಳಿಕೊಂಡು ಬರಬೇಕು ತಮ್ಮ ನಮ್ಮ ಅಂಜಿದವ ಬಳಿರಿಯ ಎಲ್ಲ ಈ ಕುಶಲ ಮತ್ತು ಯೂತನ
ಧನ್ಯನಾದ ಸಾರಥಿ ಭಗವತಿ ಅಸಮ ಬಲ ಪರಾಕ್ರಮಶಾಲಿಯ ನಾಮದೇವದ ಹೆಸರು ಹೌದು ದೇವ. ಚಂಡ ಪ್ರಚಂಡ ಹಂಡರಿದು ಬರುವ ಮಂಡಲೀಕರುಂಡಗಳ ಎನ್ನಕರ ಪಂಡರಿಕಗಳ ಬರೆಯುವ ಕೋದಂಡದಿಂದ ವಾಕರಂತೆ ಉತ್ಕಟಿಸುತ್ತ ಬಂದ ಕೆಟ್ಟ ಬಾಧದಿಂದ ಕಿತ್ತದವರೆಗೆ ಹೌದೇನು ದೇವ. ಸಾರಥಿಯ ಭಗವತಿ ಎನ್ನಯ ಪಟು ತರಬೇಕ ರಕ್ತ ಕೋರ್ವನ್ನು ಕುಕ್ಕಿದರು ಆದಿಶೇಷನ ತಲೆ ಬಾಗಿದ ದಿಗಂತಗಳು ಹಲೋ ಸಾರಥಿ ಭಗವತಿ ಗುಡಿ ಗುಡಿ ಕೆಂಬ ಎನ್ನಯ ಕಡಿರೋಸದ ಪಟಕ್ಕೆ ಚಟ್ ಚಟ ಎಂದು ಸಿಡದ ಗಿಡದೋಳ ಕಾದ ಹೂವಿನಂತೆ ನಕ್ಷತ್ರಗಳೆಲ್ಲ ಚಲ್ಲನ ಚಲ್ಲಿ ಈ ಎನ್ನ ಕಕ್ಕರ ಮೀಸೆಯ ಕರ್ಕಸವ ಕಂಡು ಮುಖಂಡನೆಂಬುವರ ಸ್ಮಶಾನ ಮಂಜಾರಿ ತಕ್ಕ ಬರುಡಿಯ ಕೈ ಹಿಡಿದುಕೊಂಡು ಹೌದೇನು ದೇವ. ಬೂದಿಯನ್ನು ಹಣೆ ಮೇಲೆ ಹಚ್ಚಿಕೊಂಡು ದಟ್ಟು ಸೇರಿಕೊಂಡುಕೊಂಡರು. ಎಲ್ಲ ಸಾರಥಿ ಭಗವತಿ ಎನ್ನಯ ಕರ ಬಾಳದ ಹಲ್ಲಗಳ ಕಡಿದು ಕೊಡು ಕಡಿಯುವ ಪಾಪಟಕ್ಕೆ ಈಶಾನ್ಯನೆಂಬುವನು ಅಯ್ಯೋ ಮೋಸವಾಯಿತೆಂದು ಈ ದೇಶ ಬಂದ್ಬಿಟ್ಟು ಆ ವಾಸುದೇವನ ನಿಧಿಯನ್ನು ಕಟ್ಟಿಕೊಂಡು ಕಾಸುಗಳನ್ನು ಬಚ್ಚಿಕೊಂಡರು. ಹೌದೇನು ದೇವ. ಅಲ್ಲ ಸಾರಥಿ ಭಗವತಿ ವರುಣನೆಂಬುವನು ಎನ್ನಯ ಪರಾಕ್ರಮ ಕಂಡು ತಕ್ಷಣ ದಿಕ್ಕಿಗೆ ತೋಡಿ ಹೋಗಿ ಸಂಸಾರ ಉಚ್ಚಲ್ಲಾಡುತ್ತ ಎತ್ತ ಸುರಿದಾಡಿದರು. ಎಲ್ಲ ಸಾರಥಿ ಭಗವತಿ ಗರ್ಗರ ಬೀಸುವ ಆ ಬಿರುಗಾಳಿಗಳಿಗೆ ಭಯಗೊಂಡು ಭಯಗ್ರಸ್ತವಾಗಿ ಗಿಡದ ಮೇಲ್ಭಾಗದ ಜಲಸಾಡಿ ಆಕಾಶಕ್ಕೆ ಸೇರಿಕೊಂಡಿತು. ಹೌದೇನು ದೇವ. ಅಲ್ಲ ಸಾರಥಿ ಭಗವತಿ ಈ ಲೋಕ ಜನರಿಗೆಲ್ಲ ಕಂಟಕನ್ನಾಗಿ ಕಂಟಕಕ್ಕೆ ಪಾಶವನ್ನಿಕ್ಕುವ ತುಂಟಯವನು ಕುಂಟ ವಯಸ್ಸವನ್ನೇರಿ ಎತ್ತರವತ್ತಿಟ್ಟುಕೊಂಡನು. ಹೌದೇನು ದೇವ. ಎಲ್ಲ ಸಾರಥಿ ಭಗವತಿ ಈ ಲೋಕವನ್ನು ಸುಟ್ಟು ಸೂರ್ಯ ಮಾಡುವ ಪಾವಕರು ಜನರ ಹೊಟ್ಟೆಯೊಳ ಬಚ್ಚಿಟ್ಟುಕೊಂಡನು. ಎಂಥ ಕಡಗಲಿ ವೀರ ಸಮರ್ಥ ವಿರಾಟ್ ನಗರದ ಪರಿಪಾಲನೆಗೆ ನಾನೇ ಕಾರಣಕರ್ತ. ಹೌದೇನು ದೇವ. ಕೇಕೆ ರಾಜನ ಪೌತ್ರ ಸುತಮಲ ಚರಿತ್ರ ರತಿಕಾರ ಗಂಭೀರನ ಪುತ್ರ ಮಾಳ್ವಿಕಿ ಮಹಲ್ಯ ಮನವರ ಗರ್ಭಾತಿಗೆ ಸಂಜಾತ. ಚಪ್ಪನ್ನಾರು ದೇಶದ ನಾಯರು ಜಯ ಮಾಂತ್ರಿಕರಂತೆ ಒಪ್ಪುವ ಗಂಡದ ಗುಂಡಿಗಿರುವ ಗಂಡಗಲಿ ಕೀಚಕ ಮಹಾರಾಜನಂದು ಚತುರ್ದಶ ಭುವನ ಬ್ರಹ್ಮಾಂಡವ ಕುಕ್ಕಿ ಮುಗ್ಗಾಕುವಂತೆ ದಿಕ್ಕುಗಳ ಕಿವಿಕಿ ಬಿಡಿಕ್ಕುವಂತೆ ಹೌದೇನು ದೇವ. ಈ ಭೂಮಿ ಆಕಾಶವೊಂದಾಗುವಂತೆ ಧನ್ ಧನ ಎಂತ ಜಯವೇರ ಮಡಿಸುವಂತನಾಗು ಸಾರಥಿ ಎಂಬ ಚಾರ ಹಾಕಿಸುವ ನಿನ್ನ ಕೊರಳಿಗೆ ಜಾತ ಮಲ್ಲಿಗಿನ ಹಾರ ಶೌರ್ಯ ಗಾಂಭೀರ್ಯ ಸುರ ಸುಂದರಾಂಗನಂದರೆ ಈ ಕೀಚಕ ಮಾರಾಯ ನನ್ನನ್ನು ನೋಡಲು ಕಾತರಿಂದ ಕುಳಿತಿರುವ ಈ ಸಭಾ ಸಜ್ಜನಿಗೆ ತೋರುವುದಂತರ ಚಾರ್ಯವರ ಸಂಗೀತ ಬಳಗದ ಗುರುಗಳಿಗೆ ಊರಿನ ಗುರು ಹಿರಿಯರ ಪಾದಾರವಿಂದಕ್ಕೆ ಎತ್ತಿ ಮುಗಿವನ ಕೈಯ ದೇವ. ಕೇಕರಾಜನಿಗೆ ಪುತ್ರನಾಗಿ ಸುಧಿಷ್ಠ ದೇವಿಗೆ ಸಹೋದರನಾಗಿ ಈ ಸಭೆಯಲ್ಲಿ ಸಿಂಹಗರ್ಜನೆಯಿಂದ ಇತ್ತ ಬಂದ ಕೀಚಕ ದೊರೆಯಿತಾವಾದರೆ ಹಿಂದು ಹೊಂದವಾದ ಸಮಾಂತರಕ್ಕೆ ಬಂದ ಕಾರಣ ಬರುತ್ತೆ ಬಾ ಮಹಾನ್ ಬಾಬಾ. ಹೊಳಿರೇ ಎಲ ಈ ಸಾರಥಿ ಭಗವತಿ ಶೃಂಗಾರದಿಂದ ಕಂಗೊಳಿಸುವ ಈ ರಂಗಮಂಟಪಕ್ಕೆ ಈ ದಿಗ್ವಿಜಯನ ಮಾಡಿದ ಕರ್ತವ್ಯವೆಂದರೆ ಯಾವತ್ತು ರಾಜಾದಿರಾಜರು ನಮ್ಮ ಭಾವನಾದ ವಿರಾಟ ಭೂಪತಿಗೆ ಕಪ್ಪು ಕಾಣಿಕೆಯಂತಂದಪ್ಪಿಸುವರೋ ಇಲ್ಲವೋ. ಹೌದೇನು ದೇವ. ಇಲ್ಲದಿದ್ದರೆ ಇದಕ್ಕೆ ತಪ್ಪಿದ ಕಡು ಮೂಡರ ಕಾಲ್ಪಿಡಿದು ಗಿರ್ರಿ ವಿಶ್ವಂಬರ ಕಪ್ಪಳಿಸಿ ಹೌದೇನು ದೇವ. ಅವರ ತಲೆ ತಿಪ್ಪುಗಳನ್ನು ಬಾಪು ಬಾಪುರಿಯ ಗಂಡದ ಗುಂಡಿಗಿರುವ ಗಂಡಗಲಿ ಕೀಚಕದ ಹೆಸರು ಪಡೆದು ಈ ದರಿಯ ಮೇಲೆ ಹುಟ್ಟಿ ಸಾರ್ಥಕವೇನು. ಸಾರಥಿ ಭಗವತಿ
ಇದು ಅಲ್ಲದೆ ನಮ್ಮ ಹಕ್ಕ ದುಷ್ಟ ದೇವಿಯ ಪಾದ ದರ್ಶನವಿಲ್ಲದೆ ಬಹಳ ದಿನಗಳಾದವು. ಹೌದೇನು ದೇವ? ಆಕೆಯ ಕೋಮಲವಾದ ಪಾದ ಪದ್ಮಗಳಿಗೆ ತಕ್ಕ ಭಿನ್ನಾಪವನ್ನು ಲಾಲಿಸಿ ರಾಜ್ಯ ಕಾರ್ಯಗಳನ್ನು ವಿಚಾರಿಸುವಗೋಸ್ಕರ ಕಡು ತಮಕದಿಂದ ಬರೋಣವಾಯಿತು ಖಂಡಿಯ ಭಾರತಿ. ಈ ತರ ಒಂದು ಸಂಗತಿ ಒಳ್ಳೆಯ ಭೂಪತಿ, ಮುಂದಿನ ಸಂಗತಿ ಭಾರತಿ ಭೂಪತಿ. ಶೃಂಗಾರ ಬಿತ್ತಳಿಗೆಯಿಂದ ಶೋಭಿಸಿ ಬರತಕ್ಕ ಗುರುಪಟ್ಟನಿಗೆ ಬರುತ್ತನಿಗೆ ಕಟ್ಟು ವಾಯುವೇಗಿಂತ ಮುಂಚೆ ನಡೆಯುವ ಕುದುರೆಗಳನ್ನು ತಂದು ನಿಲ್ಲಿಸ. ಹೌದೇನು ದೇವ? ರಕ್ತ ಖಚಿತವಾದ ರಮಣೀಯರ ಬಗ್ಗೆ ವಜ್ರ ವೈಡೂರ್ಯಗಳಿಂದ ಶೃಂಗಾರಗೊಳಿಸು. ಜಗತ್ ಪ್ರಸಿದ್ಧಿಯಾಗುವಂತೆ ಜೈವೇರಿಯ ಮಾಗಿಸು. ನಮ್ಮ ಹಕ್ಕ ಏಳರ ದುಷ್ಟ ದೇವಿ ಹರಮಂದಿರಕ್ಕೆ ಚೂಟಿನ ಬಿಡಲ ಸಾರಥಿ. ಇವತ್ತಿನ ದಿವಸ ನಮ್ಮ ಮಕ್ಕಳ ದೇವಸ್ಥಾನವೇ ಒಂದೊಂದು ರೀತಿಯಾಗಿ ಕಾಣುತ್ತಿರುವುದಲ್ಲ. ಇಂದ್ರ ನೀಲದ ಕಟ್ಟಿನಿಂದ ಮುತ್ತಿನ ಗೊಂಚರಗಳಿಂದ ಬಂಗಾರದ ಕಳಸ ಗೋಪುರದಿಂದಲೂ ಶುಭ್ರ ಹಪ್ರದ ಶೋಭಾ ಇರುತ್ತ ಎಷ್ಟು ಶೋಭಾಯನವಾಗಿ ಕಾಣುತ್ತಿರುವುದಲ್ಲ. ಆದರೂ ಚಿಂತೆ ಇಲ್ಲ, ಇದೆಲ್ಲ ಹಾಗಿರಲಿ. ಬಾಪುರಿಯ ವೀರಾದಿ ವೀರ ಗಂಡುಗಳಿಗೆ ತಗ ಮಹಾರಾಜನ ಬಂದು ಮಹತ್ವದಲ್ಲಿ ನಿಂತಿರಬರೆಂದು ನಮ್ಮ ಹಕ್ಕ ದುಷ್ಟ ದೇವಿಗೆ ತಿಳಿಸಿ ತೀವ್ರದಿಂದ ಕರೆತರುವಂತ ನಾವು ಸಾರಥಿ ತಮ್ಮ ಶರಣಾಗಲಿ ಭೂಪತಿ. ಹೀಗೆ ಕರೆತರುವ ಜಾಗೃತಿ. ಮಂಗಳ ಚರಿತ ಸುಗುಣ ಪೂಜಿತ ಮಂಗಳ ಚರಿತ ಸುಗುಣ ಪೂಜಿತ ಭುಂಜಿ ವಂದಿತ ಪಾವನ ಚರಿತ ಭುಂಜಿ ವಂದಿತ ಪಾವನ ಚರಿತ ತುಂಬರ ಮುನಿವರ ಪಾದ ಪೂಜಿತ ತುಂಬರ ಮುನಿವರ ಪಾದ ಪೂಜಿತ ಶಂಭೋ ಶಂಕರ ಸೋಮನಾಥ ಶಂಭೋ ಶಂಕರ ಸೋಮನಾಥ ದೇವ ಮಹಾದೇವ ದೇವ ಮಹಾದೇವ ಭೀಕರ ತಾಂಡವ ನೃತ್ಯವ ನಾಡಿ ದಕ್ಷ ಬ್ರಹ್ಮನ ಶಿರವ ಚೆಂಡಾಡಿ ಭೀಕರ ತಾಂಡವ ನೃತ್ಯವ ನಾಡಿ ದಕ್ಷ ಬ್ರಹ್ಮನ ಶಿರವ ಚೆಂಡಾಡಿ ಮನ್ಮಥದ
ಮಲ್ಲಪ್ಪ ಇವರು ಈ ಶೃಂಗಾರವಾದ ಪುಷ್ಪಮಾಲೆ ಮತ್ತು 200 ರೂಪಾಯಿಯನ್ನು ಕೀಚಕನ ಪಾತ್ರಕ್ಕೆ ತಯಾರು ಮಾಡಿರ್ತಾರೆ. ಅಮ್ಮ ಸುಧಿಷ್ಣ ದೇವಿ, ನಿನ್ನ ಸಹೋದರನಾದ ಕೀಚಕ ದೊರೆಗೆ ಬಂದು ನಿಮ್ಮ ಮಹಾದ್ವಾರದ ಮುಂಭಾಗದಲ್ಲಿ ನಿಂತಿರುವನು. ಬಂದ ಮೇಲೆ ನಿನ್ನಗೆ ವಿಚಾರ ತಿಳಿಸಿದೆಂದು ನನ್ನನ್ನು ಕಳಿಸಿರುವನು. ಅದಕ್ಕಾಗಿ ಬಂದಿರುವನು. ಬಂದ ಕಾರ್ಯವನ್ನು ವಿಚಾರಿಸುವ ಮಾತೆ ಪರಮ ಪುನೀತೆ. ಹೌದೇ? ಹೌದು ಮಾತೆ. ವಿಚಾರಿಸಿಕೊಂಡು ಬರಲೇ? ವಿಚಾರಿಸಿ ಮಾತೆ. ನೀವು ಸ್ವಲ್ಪ ಹೊತ್ತು ಕುಳಿತುಕೋ. ಹಿಂಭಾಗದಲ್ಲಿ ಇರುತ್ತೇನೆ, ಅಡ್ಡ ಮಾತ್ರ ಬರಂಗಿಲ್ಲ. ನವಮಾಸ ಗರ್ಭದಲ್ಲಿ ಹೊತ್ತು ಈ ಭೂಮಿ ಮೇಲೆ ಎತ್ತು ಸಾಕಿಲಿದ ಎತ್ತ ತಾಯಿಗಿಂತ ತಮ್ಮನ ಮೇಲೆ ಪ್ರೀತಿಯನ್ನ ವಹಿಸಿರುವ ಅಕ್ಕ ಸುಧಿಷ್ಠ, ಮಾಡುವೆನು ತಮ್ಮ ಕೋಮಲವಾದ ಪಾದ ಪದ್ಮಗಳಿಗೆ ನನ್ನಿ ವಂದನ. ತಮ್ಮನ ವಿಜ್ಞಾಪನೆಯನ್ನ ಮನ್ನಿಸೈ ಈ ಕ್ಷಣ. ಸಹೋದರ ಅಕ್ಕಯ್ಯ, ನಿನಗೆ ಶುಭವಾಗಲಿ. ಮೇಲೆ ಕೀಳು ತಪ್ಪನೆ. ಆಗ್ರಜೆ, ಅನುಜನೆ, ಅಕ್ಕಯ್ಯ, ನೀನು ಬಂದಿದ್ದು ಕಂಡು ನನ್ನ ಮನಸ್ಸು ಆನಂದವಾಯಿತು. ನಿನ್ನನ್ನು ನೋಡಿದ ಕ್ಷಣವೇ ನನಗೂ ಸಂತೋಷವಾಯಿತು ಅಕ್ಕಯ್ಯ. ಒಡ ಹುಟ್ಟಿದವು ನೋಡಿದ ಕ್ಷಣವೇ ನನ್ನ ಮನಸ್ಸು ಅತ್ಯಾನಂದವಾಯಿತು. ಒಡ ಹುಟ್ಟಿದ ಅಕ್ಕಯ್ಯವನ್ನು ಕಂಡ ಕೂಡಲೇ ನನಗೆ ನನ್ನ ಕಣ್ಣಿಗೆ ಆನಂದವಾಯಿತು. ನನಗೆ ಮನಸ್ಸು ಬಹಳ ತಂಪಾಯಿತು ಅಕ್ಕಯ್ಯ. ಹೌದೇ? ಆಗ್ರಜೆ, ಅನುಜನೆ, ಅಕ್ಕಯ್ಯ, ಹೇಳುವೆನ ಕೇಳು. ಚೆನ್ನಾಗಿ ಹೇಳು ಅಕ್ಕಯ್ಯ. ತಂಬಾಲೆ ಅಕ್ಕಯ್ಯರ ಮಾತನ್ನು ಸಂತೋಷವಾಗಿ ಚಿತ್ತವಿಟ್ಟು ಕೇಳು ತಮ್ಮನೇ. ಚಿತ್ತವಿಟ್ಟು ಕೇಳಿದನು ಆಗ್ರಜೆ, ಅದೇನು ಚೆನ್ನಾಗಿ ಹೇಳು. ಆಲೋಚವೇ ಕ್ರಮ ಆಗ್ರಜೆ, ಚೆನ್ನಾಗಿ ಹೇಳು ಅಕ್ಕಯ್ಯ. ಚೆನ್ನಾಗಿ ಹೇಳು ಹಾಗಾದ್ರೆ. ಅಕ್ಕಯ್ಯ, ನಮ್ಮ ಪ್ರಜೆ ಪರಿವಾರವೆಲ್ಲವೂ ಇಂದಿನವರೆಗೂ ಕ್ಷೇಮವಾಗಿರುವುದು. ನಿನ್ನ ಪ್ರಜಾ ಪರಿವಾರವೆಲ್ಲವೂ ನೀನು ನಿನ್ನ 100 ಮಂದಿ ತಮ್ಮಂದಿರು ಕ್ಷೇಮವಾಗಿರುವವರಿನ ಅನುಜಾಗ್ರಣೆ ನೀನೇ ಧೀಮಣಿ. ಆಗ್ರಜೆ,
ಸಲಂದ್ರಿ ನಾನು ಮತ್ತು ನನ್ನ 100 ಮಂದಿ ತಮ್ಮಂದಿರು ನಮ್ಮ ರಾಜ್ಯ ಪರಿವಾರವೆಲ್ಲ ಹಿಂದಿನವರೆಗೂ ನಿನ್ನಯ ಪಾದ ಅಂತಃಕರಣದಿಂದ ಕ್ಷೇಮದಿಂದಿರುವೆವು. ಸಂತೋಷವಾಯಿತು. ಅಗ್ರಜೇ, ಅನುಜರೇ, ನೀನು ಬಾಬನಾದ ವಿರಾಟ ಭೂಪತಿಯು, ನಿನ್ನ ಪುತ್ರನಾದ ಬುದ್ಧರನು, ನಿನ್ನ ಪುತ್ರಿಗಳಾದ ಬುದ್ಧರಿಯು, ನಿಮ್ಮ ರಾಜ್ಯ ಪರಿವಾರವಲ್ಲ ಕುಶಲವೇ ಹೇಗೆ? ಅಗ್ರಜೇ, ಅನುಜರೇ, ಇಲ್ಲವೇ ಧಾವ ದೇಶಾದಿ ರಾಜಪರಿಂದ ನಿಮಗೆ ತೊಂದರೆ ಉಂಟಾಗಿರುವುದೇ ಹೇಗೆ? ಏನ ಇತ್ತರ ಸಮ್ಮತದಿಂದ ಎನ್ನ ಮನದು ತಿಳಿಸುವ ಅಕ್ಕಯ್ಯ, ಬಿಡಿ ಸಣ್ಣ ಮನದ ಸಂಶಯ. ಸಲಂದ್ರಿ ಆಗದೆ ದಾವ ದೇಶದಿಂದ ಯಾವ ರಾಜರಿಂದ ತೊಂದರೆ ಆಗಿರುವುದೇನು ಅಕ್ಕಯ್ಯ ಎಂದು ಕೇಳುತ್ತಿರುವಿಯಾ? ಹೌದು ಅಗ್ರಜೆ, ಆದರೆ ಇದೀಗ ಒಂದು ವರ್ತಮಾನವು ಕೇಳಿ ಬಂದಿತ್ತು. ಅದು ಏನು ವರ್ತಮಾನ ಕೇಳಿರುವೆ ಅಕ್ಕಯ್ಯ? ಆ ಸುದ್ದಿ ಕೇಳಿ ನನಗೆ ಭಯವಾಗುತ್ತಿರುವುದು ತಮ್ಮನೇ. ಅದು ಎಂಥ ವಿಷಯವನ್ನು ಕಂಡು ನಿನಗೆ ಭಯವಾಗುವುದು ಅಗ್ರಜೆ? ಅದೆಂಥ ವಿಷಯವೆಂದರೆ ಅದು ಎಂಥ ವಿಷಯ ಅಕ್ಕಯ್ಯ? ಅಕ್ಕಯ್ಯ, ಚೆನ್ನಾಗಿ ಹೇಳು ಅಗ್ರಜೆ. ಅಗ್ರಜೆ, ದುಷ್ಟನಾದ ದುರ್ಯೋಧನನು ನಿನ್ನನ್ನು ಕಂಡರೆ ಸೇರನು, ಕಪ್ಪ ಕಾಣಿಕೆಯನ್ನು ಕೊಡುವುದಿಲ್ಲವೆಂದು ಕೇಳು ಮಾತನ್ನು ಆಡುತ್ತಿರುವನು. ಈ ಸುದ್ದಿ ಕೇಳಿ ನಿನ್ನನ್ನು ಏನು ಮಾಡುವನು ಏನು ಭಯವಾಗುತ್ತಿರುವುದು ಅನುಜಾಗ್ರಣಿ ಧೀಮಣಿ. ಬಳಿ ಬಳಿರ ಎಲ್ಲ ಜರವರ್ಯ, ಇದೇನು ಪರಮಾಶ್ಚರ್ಯ? ದೇವ ನಮ್ಮ ಹಕ್ಕಳ ದುಷ್ಟನೇ ಬಿಡುಗಡೆಗಳಿಂದ ಆಡಿದ ಈ ಮಾತನ್ನಾದರೂ ಕೇಳಿದೆಯಾ? ಏನಂದ್ರು ರಾಜ? ಬಳಿರಿಯ ಬುರ್ಬವಾದ ಲೋಕಂಗಳ ಕಪ್ಪಿನ ಬೆರಗಾಗಿರುವ ಬಪ್ಪಗಳನ್ನು ಕಂಡು ಅವರ ಕಂಡ ಹಬ್ಬರಿಸಿ ದುರ್ಬಲರ ಗರ್ಭನಿಭೇದನ ಮಾಡುವ ಅರ್ಪಟವುಳ್ಳ ಅರ್ಜುನ ಮುಂದೆ ಜಂಟಾರನ ಹೇಳಿ ಚಂಡತನದ ಮಾತನ್ನು ಹೇಳಿದೆ ಅಕ್ಕಯ್ಯ. ಅಕ್ಕ ದಿಷ್ಟ ಅಮ್ಮ ಕೀಚಕ, ನಿನಗೇನಾದರೂ ಹುಟ್ಟು ಹಿಡಿದಿರುವುದೇ ಹೇಗೆ? ಆ ಹುಟ್ಟು ಕುರುಡನ ಮಗನಾದ ಪುಣ್ಯ ಗೌರವರು ಎನ್ನಂ ಕಂಡು ಸೇರಲು ಹೇಳುತ್ತಿರುವೆಯಲ್ಲ, ನೀ ನುಡಿದಿರುವ ನುಡಿಯು ನನಗೆಂದೆಂದಿರುವ ಸರಿಸಾಟಿ ಹೊಂದುವುದಿಲ್ಲ ಅಕ್ಕಯ್ಯ. ಅಮ್ಮಯ್ಯ, ಆ ಹತಮನಾದ ಗೌರವನು ಎನ್ನಂ ಕಂಡು ಸೇರದಿದ್ದರೆ ಇನ್ನು ಮುಂದೆ ನಾದರೂ ಈ ಭೂಮಿ ಮೇಲೆ ಬಾಳ್ಯಾನೆ, ಬದುಕಿ ಬಿಳಿದಾನೆ, ಪರ ರಾಜ್ಯಗಳ ಕಪ್ಪು ಕಾಣಿಕೆ ಅಂತ ಕೇಳ್ಯಾನೆ, ನಿನ್ನ ಗಂಡನದ ಬಿಡ ರಾಗಿನೊಳಗೆ ಎಂ ತೊಟ್ಟಾನೆ, ಎನ್ನಳ ಕೋಪಂ ತಾಳಾನೆ, ನನಗೆ ಸರಿಗಟ್ಟಾನೆ. ಅಗ್ರಜೆ, ಅನುಜನೇ, ಇದೆಲ್ಲ ಆಗಿರಲಿ, ನಿನ್ನ ಪಾದ ಅಂತಃಕರಣ ಹೊಂದಿರಲಿ. ಹತಮನಾದ ಗೌರವನ 18 ಅಕ್ಷರಿ ಸೈನ್ಯವೆಲ್ಲ ಬಂದುಗೂಡಿ ಒಂದಾಗಿ ಜನ್ಮಡನ ಕಾಳಗಕ್ಕೆ ಬಂದರೆ ಬರಲು ತಪ್ಪದೆ ಎಲಗೊಪ್ಪಿನಿ ಅಪ್ಪಣಿಯ ಕೊಟ್ಟರೆ ಹತಮನಾದ ಗೌರವನ ಕಾಲ್ಪಿಡು ತರ್ತಾರೆ ತಂದು ನಿನ್ನ ಕೋಮಲವಾದ ಪಾದಾರ್ವಿನಲ್ಲಿ ಕೆಡಹಿ ಈ ಕೋಯನ್ನ ಕರದೋಳು ಮೆರೆಯುವ ಈ ಕಟ್ಟದಿಂದ ತುಂಡು ತುಂಡಿಗೆ ಕಡೆದು 10 ದಿಕ್ಪಾಲಕರ ತಂಡಗಳಿಗೆ ದಂಡಿಯಾಗಿ ಉಣಬಡಿಸಿ ಕಾಲಂತಕನ ತಂಗಿಯಾದ ಮೃತ್ಯು ದೇವತೆಯ ಬಾಯಿಗೆ ಒಂದು ತುತ್ತನ್ನು ಮಾಡಿ ಉಳಿದಬರ್ತಿದ್ದರೆ ಬಾಪುರಿಯ ಗಂಡದ ಗುಂಡಿಗಿರುವ ಗಂಡುಗನ ಕೀತಕರೆದುರು ಪಡೆದು ಗೀತರಿಯ ಮೇಲೆ ಹುಟ್ಟಿ ಸಾರ್ಥಕವೇನು?
ಆಗದೆ ಅನುಜನೇ ಆ ಹತಮನ ಭಯವು ನನಗೆ ಕಿಂಚಿತ್ತಾದರೂ ಇಲ್ಲ. ಆ ಭ್ರಷ್ಟ ಪರಮ ಪಾಪಿಟ್ಟನ ಕೋಪಾರ್ಪಟ್ಟ ಒಮ್ಮೆ ಪಡೆದುಂಬೆನ್ನುವುದಿಲ್ಲ. ಅಕ್ಕಯ್ಯ ತಮ್ಮಯ್ಯ ನಿನ್ನ ಮನದೋಳು ಮರಗಿ ಕೊರಗಿ ಸೊರಗುವ ತರವಲ್ಲ. ನಿನ್ನನ್ನು ನೋಡಬೇಕೆನ್ನುವ ಹಾತುರದಿಂದ ನಾನು ನೋಡಿ ಬಂದಿರುವೆನಲ್ಲ. ನಿಜವೇ ಹಾಗಾಗಿ ಅನುಜನೇ ಮಾರ್ಗದ ಯಾಸವಾಗಿ ಎನ್ನ ದೇಹವು ಬಹಳ ಯಾಸಗೊಂಡಿರುವುದಲ್ಲ. ಓಹೋ ತತ್ಕಾರಣ ಎಲ್ಲಿಗೆ ಸ್ವಲ್ಪ ಕುಡಿಯಲು ಜಲವನ್ನು ತರಿಸಿ ಕೊಡು. ಕುಡಿಯಲು ಎನ್ನಿಗೆ ಸ್ವಲ್ಪ ಜಲವನ್ನು ತರಿಸಿಕೊಡಮ್ಮ ಅಕ್ಕಯ್ಯ. ತೋರು ಎನ್ನುವ ಭಯ. ಮ್ಯಾನೇಜರ್ ಬಸಪ್ಪ ಹೆಂಕಪ್ಪನವರು ಅರ್ಜೆಂಟ್ ಆಗಿ ಬರ್ರಿ. ತಮ್ಮರೇ ಇಲ್ಲಿ ಅಣ್ಣವರಿಗಾಗಿ ಪ್ರೇಮ ಕಾಣಿಕೆಯನ್ನು ತಂದಂತ ಕಲಾವಿದರು ಬಳಗ ಎಲ್ಲ ಟೀಮ್ ಬೇಗನೆ ಈ ವೇದಿಕೆ ಮೇಲೆ ಬರಬೇಕಂತ. ಫಸ್ಟ್ ಸ್ಟಾಪ್. ಶಾಲೆ ಬಿ ರಮಣ ಸಿಂಧನೂರು ಗೆಳೆಯರ ಬಳಗ ಅವರು 3 ತೊಲೆ ಬಂಗಾರದ ಕಡಗವನ್ನು ಕೀಚಕನ ಪಾತ್ರ ಮಾಡಿದವರೆಗೂ ಬಹುಮಾನಪೂರ್ವಕ ಕಾರ್ಯ ಮಾಡಿರ್ತಾರೆ. ಹಲೋ ಹೌದಾ ಕ್ಯಾಮ್ರಾಮನ್ ಸ್ವಲ್ಪ ಕೈ ಮೇಲೆ ಗಮನ ಕೊಡಿ. ತೋರಣಗಲ್ ದಾದಾಪೀರಿ ಅವರು ಶೃಂಗಾರವಾದ ಬಂಗಾರದ ಲೇಬಲ್ ಹೊಂಗರವನ್ನು ಕೀಚಕನ ಪಾತ್ರಕ್ಕೆ ಆಹಾರ ಮಾಡಿರ್ತಾರೆ. ಜಗ್ಗಿ ಬಂದ ಬರೀ ಬಂಗಾರದ ಮನೆಗೆ ಹೋಗ್ತಾರೆ. ಇದೇ ಗ್ರಾಮದ ಹುಸೇನ್ ಬಿ ಕಟ್ಟೆಮನಿಯವರು ಶೃಂಗಾರವಾದ ಬಂಗಾರದ 10 ತೊಲೆ ಲೇಬಲ್ ಹೊಂಗರವನ್ನು ಕೀಚಕನ ಪಾತ್ರಕ್ಕೆ ಆಹಾರ ಮಾಡಿರ್ತಾರೆ. ಮೈಬೂಬ್ ಗುಮ್ಮಿಯರಿಯವರು ಶೃಂಗಾರದ ಬಂಗಾರದ ಬ್ರಾಸ್ಲೆಟ್ ಅದು 1.5 ತೊಲೆ ಬಂಗಾರದ್ದು ಅವರಿಗೆ ಕೀಚಕನ ಪಾತ್ರ ಮಾಡಿದವರೆಗೂ ಬಹುಮಾನ ಕಾರ್ಯ ಮಾಡಿರ್ತಾರೆ. ಸಲೆ ಬೆಳಗುರ್ಗಿ ಗ್ರಾಮದ ಹುಸೇನಪ್ಪ ರಂಗಸಜ್ಜಿಕೆ ನಮ್ಮ ಅಲಂಕೃತ, ನಮ್ಮ ಜೀವನಕ್ಕೆ ಒಬ್ಬ ದಾರಿದೀಪ. ಅವರು ಕೂಡ 1001 ರೂಪಾಯಿಗಳನ್ನು ಕೀಚಕನ ಪಾತ್ರಕ್ಕೆ ಆಹಾರ ಮಾಡಿರ್ತಾರೆ. ಎಸ್ ಆರ್ ನಾರಾಯಣಪ್ಪ ಅವರು 1100 ರೂಪಾಯಿಗಳನ್ನು ಕೀಚಕನ ಪಾತ್ರಕ್ಕೆ ಆಹಾರ ಮಾಡಿರ್ತಾರೆ.
ಎಲ್ಲ ಸ್ನೇಹ ಸಂಬಂಧಿಗಳಿಗೆ ಹೃದಯಪೂರ್ವಕ ಧನ್ಯವಾದಗಳು. ಸುವರ್ಣ ಪಾತ್ರೆಯನ್ನು ಹುಡುಕುತ್ತಿರುವೆಯಾ? ನಿಮ್ಮನೆ ಪಾತ್ರೆನೇ ಇಲ್ಲ. ಇಲ್ಲಿರು ಅಮ್ಮ ಶೈಲೇಂದ್ರಿ, ತಮ್ಮನು ದಾಹಗೊಂಡು ಬಂದಿರುವನು. ಸುವರ್ಣ ಪಾತ್ರೆಯಲ್ಲಿ ಜಲವನ್ನು ತೆಗೆದುಕೊಂಡು ಬಾರಿ ಅಮ್ಮಯ್ಯ. ಅಮ್ಮಯ್ಯ, ಶೈಲೇಂದ್ರಿ ಜಲವನ್ನು ತಂದಿರುವೆನು. ಇದೇನಿದು ಪರಮಾಕ್ಷರ ಸಂಗತಿ? ದೇವ, ನಮ್ಮ ಹಕ್ಕ ಎಳಸುವ ನಮ್ಮ ಹಕ್ಕ ಎಳದ ದುಷ್ಟ ದೇವಿಯ ಸಭಾಭವನದಲ್ಲಿ ನನಗೆ ಜಲವನ್ನು ತಂದು ಕೊಟ್ಟಿರುವ ದೇವ ಈಕೆಯನ್ನು ಕಂಡ ಕ್ಷಣೆಯನ್ನು ಜಲದಾಗ ಅಡಿಗೆ ಹೋಯಿತು. ನನಗೆ ಕಣ್ಣು ಮುಚ್ಚಿದಂತಾಗಿ ದಿಗ್ಭ್ರಮೆ ಉಂಟಾಗಿತ್ತು. ವಿರಹ ತಾಪವು ಕೇಳಿತು. ದೇವ ಇವಳೇನು ರತಿಯೋ ಭಾರತಿಯೋ ಮುರಹರನ ಅರ್ಧಾಂಗಿಯೋ ಅಂಬಾ ಊರ್ವಶ್ರೀ ಕೆಲಸಯೋ ಬಣ್ಣದಂತೆ ನೋಡಿದರೆ ಬಾಳೆಹಣ್ಣಿನ ದಿಂಡಿನಂತೆ. ಹೌದೇನು ದೇವ? ಇವಳ ಕಣ್ಣೊಬ್ಬ ನೋಡಿದರೆ ಕಾಮನ ಬಿಲ್ಲಿನಂತೆ. ಇವಳ ನಡವಗಳು ನೋಡಿದರೆ ಸಿಂಹದ ನಡಿವಿನಂತೆ. ಇವಳ ತುಟಿಗಳು ನೋಡಿದರೆ ದಾಳಿಂಬ್ರ ತೊಂಡೆ ಹಣ್ಣಿನ ಬಂಡದಂತೆ. ಇವಳ ಹಲ್ಲುಗಳು ನೋಡಿದರೆ ದಾಳಿಂಬ್ರ ಬೀಳದಂತೆ. ಎಷ್ಟು ಸುಂದರವಾಗಿ ನಿಂತಿರಬಳಲು ಸಾರದೆ. ಹೌದೇನು ದೇವ? ಚಂದ್ರನಲ್ಲಿ ಕಳಂಕ ಬಿದ್ದರೆ ಇರಬಹುದು, ಆತರ ಈಕೆಯ ಮುಖದಲ್ಲಿ ಚಂದ್ರಗಿಂತ ಮಿಗಿಲಾದ ಕಳೆ ಹೆಚ್ಚಾಗಿ ತೋರುತ್ತಿರುವುದು. ಹೌದೇನು ದೇವ? ಏನು ಚಕ್ರವಾಕ ಭಯಂಗಳೋ, ಏನು ತಾವರೆಯ ಮಲ್ಲಿಗೆಯೋ, ಈ ತರಣಿ ಮಣಿಯ ಕುತ ಕುಂಭಗಳ ತುಂಡ ಚಂದ್ರನಂತೆ ಎಷ್ಟು ಸುಂದರವಾಗಿ ಕಾಣುತ್ತಿರುವವನು ಸಾರದೆ. ಹೌದೇನು ದೇವ? ಈ ಮೋಹನಾಂಗಿ ಎಂಬ ಕ್ಷೀರ ಸಮುದ್ರದ ಮಧ್ಯದೋಳು ಶರತ್ಕಾಲ ಪೌರ್ಣಿಮೆ ಚಂದ್ರನಂತೆ ಕಟಾಣಿ ಕಟ್ಟಿದ ಮುತ್ತಿರದರಂತೆ ಅಪ್ತರ ಸ್ತ್ರೀಯಗಳ ಊರ್ವಶಿಯಂತೆ ವನದೋಳು ಮಾಮರವಂತೆ ಗುಣದೊಳ ಕ್ಷಮೆಯಂತೆ ಕಾಂತಿಯೋಳ ಮುಂಗಾರಿ ಮಿಂಚಿನಂತೆ ಪುಟ ಹಾಕಿದ ಬಂಗಾರದ ಗೊಂಬೆಯಂತೆ. ಹೌದೇನು ದೇವ? ಆರನ ಮುಂಗಾರಿಗೆ ಅಂತ ಪ್ರಜ್ವಲಿಸಿದ ಇವಳು ನಡೆದರೆ ನಾಟ್ಯವಾದಂತೆ, ನುಡಿದರೆ ಮುತ್ತಿನಾರದಂತೆ. ಇವಳು ನಾಚಿಕೊಂಡರೆ ಸಂಪಿಗೆಯಂತೆ, ಇವಳು ನಾಟ್ಯ ಮಾಡಿದರೆ ಸೂರ್ಯೋದಯವಾದಂತೆ. ಹೌದೇನು ದೇವ? ಈ ಸಲವೆ ನಕ್ಕರೆವು ಹರಡಿದಂತೆ, ಸುರಲೋಕದಿಂದ ರತಿಗೆ ದರಗಿಳಿದು ಬಂದಂತೆ. ಈ ಸುಂದರ ಚೆಲುವಿನ ಜೊತೆಯಲ್ಲಿದ್ದರೆ ಹೌದೇನು ದೇವ? ಹೋಗಿ ಎಲ್ಲ ಸಾರಥಿ ದೇವ ಸಾರಥಿ ಹೋಗಿ ಎನ್ನಯ ಮನವ ಇವಳ ಮೇಲೆ ನಾಟಿತು, ಜೀವನ ಎಂಬ ತರಂಗಣಿಯನ್ನು ದಾಟಿತು. ರಮೆ ಗಿರಿಗೆ ಸಖಿ ಶಾರದೆ ರಂಭಾ ಊರ್ವಶಿ ತಿಲೋತ್ತಮೆ ಚಿತ್ರಲೇಖಾದಿ ನಾಯಕರು ಮಹಾರೂಪತಿಯರೆಂದು ಹೇಳುತ್ತಾರೆ. ಹೌದೇನು ದೇವ? ಈ ಎಲ್ಲ ದೇವದ ದೇವನ ರೂಪವನ್ನು ಈ ಸುಂದರ ಸ್ತ್ರೀಗಳನ್ನು ಸೃಷ್ಟಿ ಮಾಡಿದ ಬ್ರಹ್ಮನ ಹುಟ್ಟಿಗೆ ಬಹುಬುದ್ಧಿ. ಹೌದೇನು ದೇವ? ಆಹೋ ಅಕ್ಕಯ್ಯ, ಅಮ್ಮಯ್ಯ, ಅಕ್ಕ ಕೃಷ್ಣಾದೇವಿ, ಏನಿನ್ನ ಆರ್ಭಾಟ? ಅಗ್ರಜೆ ಅನುಜನೇ, ಎನ್ನಯ ಭಿನ್ನಾಪವನ್ನ ಚೆನ್ನಾಗಿ ಲಾಲಿಸು. ಚೆನ್ನಾಗಿ ಹೇಳು. ಈ ನಿನ್ನ ಅನುಜನಾದ ಕೀತಕಾಗ್ರಣಿ ಏನು ಹೇಳುತ್ತಾನೆ ನಿನ್ನಯ ಮನಸ್ಸು ಬೇಸರ ಮಾಡಿಕೊಳ್ಳದಿರು.
ಅಕ್ಕಯ್ಯ ನಾನೇಕೆ ಬೇಸರ ಮಾಡಿಕೊಳ್ಳಲಿ? ಮದನನ ಮುಂದೆ ಹರಗಣಂತೆ ಪ್ರಜ್ವಲಿಸುವ ಆ ಸುಂದರ ಪ್ರಿಯಳದಾರು ಯಾವ ದೇಶದ ರಾಜನ ಮಗಳು ನಮ್ಮ ರಾಜ್ಯಾಂಗಣದಲ್ಲಿ ಅವಳ ಕಾರ್ಯದಾವುದು ಹಾಗೆಯೇ ಸರಿಯೇನು? ಇದನ್ನು ನಿನ್ನ ಚಿತ್ತಕ್ಕೆ ಹಚ್ಚಿಕೊಳ್ಳದೆ ಸುದೃಢ ನಡತೆಯಿಂದ ಎನ್ನ ಮುಂದೆ ಬಿತ್ತರಿಸು ಕಂಡಿಯ ಬಿಡಲಾಗಿರಿಸದಿ ಸೌಭಾಗ್ಯವತಿ. ಅಕ್ಕಯ್ಯ ಅನುಜನೆ, ಆಗ್ರಜೆ ಏನ್ ನಿನ್ನ ಆರ್ಭಾಟ? ಅದೇನಿರ್ಬೋದು ಅಕ್ಕಯ್ಯ? ಇವಳನ್ನ ಕಂಡು ಆಗ್ರಜೆ ಯಾರು ಎಂದು ಕೇಳುತ್ತಿರುವಿಯ? ಹೌದು ಅಕ್ಕಯ್ಯ. ಅವಳು ಯಾರೆಂದು ತಿಳಿದುಕೊಳ್ಳಬೇಕೆಂಬ ಆಸೆ. ಹೌದು ಅಗ್ರಜೆ. ಹೇಳಲೆ? ಹೇಳಬೇಕು ಅಕ್ಕಯ್ಯ. ಹೇಳುವೆಯಾ? ಅಕ್ಕಯ್ಯ. ತಮ್ಮನೇ ಆಗ್ರಜೆ ಸಂತೋಷವಾಗಿ ಕೇಳು. ಸಂತೋಷವಾಗಿ ಹೇಳು ಅಗ್ರಜೆ. ಕೀಚಕೇಂದ್ರ ರಾಜ ಚಂದ್ರ ಅವರ ವಿಷಯವನು ಅಕ್ಕಯ್ಯ ಯಾರೆಂದು ಕೇಳಿದೆಯಲ್ಲ? ಯಾರಾಗಿರ್ಬೋದು ಅಗ್ರಜೆ? ನಮ್ಮ ಮನೆಯ ದಾಸೆ ವಿಷಯ ತಿಳಿಸಲು ಬಂದಿರುವವನು. ನಮ್ಮ ಮನೆಯ ದಾಸಿಯವನು ವಿಷಯ ತಿಳಿಸಲು ಬಂದಿರುವವನು. ತಮ್ಮನೇ ಅಗ್ರಜೆ ರಾಣಿಯ ವಾಸವಾದುದರಿಂದ ರಾಜಾದಿರಾಜರ ಹೆಂಡರ ಬಂದು ಕ್ಷೇಮ ಲಾಭ ವಿಚಾರ ಮಾಡುವ ಪದ್ಧತಿ ನನ್ನಲ್ಲಿರುವುದು. ಹ ತಮ್ಮನೇ ಅಕ್ಕಯ್ಯ ಅದರಂತೆ ಈ ಸ್ತ್ರೀಯರ ಬಂದಿರುವಳು ನಮ್ಮ ಮನೆ ದಾಸಿ ಕೆಲಸಕ್ಕಾಗಿರುವಳು. ಇವರ ಗೋಷ್ಠಿ ನಿನಗೆ ಏತಕ್ಕೆ ಬೇಕು ಅನುಜಾಗ್ರಣಿ ಧೀಮಣಿ? ಅಕ್ಕ ಸುಧಿಷ್ಣ ಒಂದು ಮಾತನ್ನು ಹೇಳಿ ಬನೆ ಕೇಳು ತಕ್ಷಣ. ಅದೇನು? ಹೇಳಿದ ಮಾತನ್ನು ಕೇಳಿ ನಿನ್ನಯ ಮನಸ್ಸು ಬೇಸರ ಮಾಡಿಕೊಳ್ಳುತ್ತಿರು ಈ ಕ್ಷಣ. ಅದ್ಯಾವ ಒಂದು ಮಾತು? ಅಕ್ಕಯ್ಯ ಅಮ್ಮಯ್ಯ ದೇವೇಂದ್ರನ ಸಭಾನಾಯಕರುಳ ರಂಭಾದಿ ಊರ್ವಶರ ಮಹಾರೂಪತಿಯರೆಂದು ಹೇಳುತ್ತಾರೆ. ಇನ್ನೊಂದವರು ಯಾರು? ಊರ್ವಶಿ ಎಂದರೆ ಸೂಜಿ ಸೂಜಿ ರೂಪದ ಬಲ. ಸಹಜವಾಗಿ ಅಯ್ಯ ಅಮ್ಮಯ್ಯ ರಂಬೆ ರಂಬೆ ಎಂದರೆ ಬಾಳೆ ಬಾಳೆ ಗಿಡದ ಬಾಳು ಅದು ನಾಟಕದ ಬಾಳು. ಅಗ್ರಜೆ ರೂಪದಲ್ಲಿ ರೂಪವತಿ ಪಾರ್ವತಿ ಎಂದು ಹೇಳುತ್ತಾರೆ. ಆದರೆ ಕಲ್ಲಿನಲ್ಲಿ ಹುಟ್ಟಿದವಳ ಗುಣ ಹತ್ತಿರಗಳಿಗೆ ಬಂದಿರುವುದು. ಅಗ್ರಜೆ ಈ ಕಾಂತಿಯ ಕರತಾಳಕ್ಕೆ ಮಹಾಮರ ವಿಷಯದಲ್ಲಿ ಮಾಡಿ ನಿಂತಿತು. ಈ ಬಲಿತ ಮಣಿಯ ಸೋಲಡಿಗೆ ನವಿನ ಕುಡಿ ಕುಡಿದು ಕಣ್ಣೀರಾಗಿದ್ದು. ಅಕ್ಕಯ್ಯ ತಮ್ಮಯ್ಯ ಈ ಗಜಗಾಮನಿಯ ಪಾದದಿಟ್ಟ ದಿವ್ಯ ಆಭರಣವು ಘಲ್ ಘಲ್ ಎಂಬ ತಾಳದಟ್ಟಿಗೆ ಅಂಥವು ನಡೆಯಲಾರದು. ಈ ನಯನಾಕ್ಷಿಯ ನಯನದ ಬೆಳಕು ಕಾಣುತ್ತಲೇ ಮರಿ ಮೀನಗಳ ದಪ್ಪನ ಮೇಲಕ್ಕೆಂದ ಕಕ್ಕನೆ ಆಗದೆ ಈ ವನಿತ ಮುನಿಯ ನಾಸಿಕ ಸ್ಫುಟವನ್ನು ಕಂಡು ಗಿಣಿಗಳ ಗಗನಂ ಸೇರಿದವು. ಈಕೆಯ ಸೋಲ್ನಡಿಗೆಗೆ ಸಂಪಿಗೆಯ ಕುಸುಮದಿಂದ ಅಲಂಕೃತವಾದ ರೇಖೆಗಳಿಂದ ಅಲಂಕೃತವಾದವು. ಆಗ್ರದೆ ಈ ಸುಂದರ ಮಣಿಗಳ ದಾಳು
ದಾರುವಿಕೆ ಹೆಸರೇನು? ಜಾಗೃತಿಯಿಂದ ಏಳಿ ನಮ್ಮನ್ನು ಸಂತೋಷಪಡಿಸಮ್ಮ ವಿರಡರಾಯನ ಕಾಂತೆ ಸದ್ಗುಣವಂತೆ. ತಮ್ಮನೇ ಅಗ್ರಜೆ, ಇವಳ ಹೆಸರು ಶೈಲೇಂದ್ರಿಯು. ದಾಸಿ ಕೆಲಸಕ್ಕಾಗಿ ಬಂದಿರವಳು ಇವಳನ್ನು ಕಂಡು ನೀನು ಈ ರೀತಿ ಹೊಗಳಿ ವರ್ಣನೆ ಮಾಡುವುದು ಧರ್ಮವಲ್ಲ. ಯಾತಕ್ಕೆ ತರವಲ್ಲ ಅಗ್ರಜೆ? ಅವಳು ಪರಸತಿಯಳು. ಪರಸತಿಯಳಾದರೆ ನಮ್ಮ ಅರಮನೆಯಲ್ಲಿ ಬಂದು ಏತಕ್ಕಿರವಳು? ದಾಸಿ ಕೆಲಸಕ್ಕಾಗಿರುವಳು. ದಾಸಿಯಾಗಿ ಬಂದವಳನ್ನು ಎಣ್ಣೆ ಅರಸಿಯನ್ನಾಗಿ ನೀನು ಏತಕ್ಕೆ ಮಾಡಬಾರದು? ತಮ್ಮನೇ, ಅಕ್ಕಯ್ಯ, ಒಬ್ಬ ದಾಸಿಯನ್ನು ಅರಸಿಯಾಗಿ ಬಯಸುವುದು ನ್ಯಾಯವೇ? ನ್ಯಾಯವೋ ಅಕ್ಕಯ್ಯ? ಕಷ್ಟದಲ್ಲಿರುವ ದಾಸಿಯನ್ನು ಅರಸಿಯನ್ನು ಮಾಡಿದರೆ ನಮಗೆ ಸಂತೋಷವಾಗುವುದಲ್ಲ. ನಾವು ರಾಜರು, ನಾವು ರಾಜರಾದರೆ ನನ್ನ ಕಟ್ಟಿಕೊಂಡ ಮೇಲೆ ಅವರ ರಾಣಿಯಾಗುವ ಬಯಸಬಾರದು. ಏತಕ್ಕೆ ಬಯಸಬಾರದು? ಆಲೋಚಿಸು. ಆಲೋಚನೆಲ್ಲ ಅಕ್ಕಯ್ಯ ಅವರ ಮೇಲೆ ಮನಸ್ಸಾಗಿರುವುದು. ನಿನ್ನಂಥ ವೀರಾದಿ ವೀರನಿಗೆ ಈ ಕಾರ್ಯವು ಸಲ್ಲತಕ್ಕದ್ದಲ್ಲ. ನಂಥ ವೀರಾದಿ ವೀರನಿಗೆ ಅಂತ ಸುಂದರತೆಯ ಸರಿಸಮಾನ ಜೋಡಿಯಾಗಿ ತೋರುತ್ತಿರುವ ಅಕ್ಕಯ್ಯ. ತಮ್ಮನೇ, ಅಗ್ರಜೆ, ಪರಸತಿಯರನ್ನ ಕಂಡು ಹೊಗಳಿ ವರ್ಣನೆ ಮಾಡುವುದು ನಮ್ಮ ಧರ್ಮವಲ್ಲ. ಅದು ಯಾವ ಧರ್ಮ ಅಕ್ಕಯ್ಯ? ತಮ್ಮನೇ, ಅಗ್ರಜೆ, ಹೇಳುವ ಕೇಳು. ಚೆನ್ನಾಗಿ ಹೇಳಕ್ಕಯ್ಯ. ಪರಸತಿಯರನ್ನ ಕಂಡು ಹೊಗಳಿ ವರ್ಣನೆ ಮಾಡುವುದು ನಿನಗೆ ನ್ಯಾಯವಲ್ಲ. ಏತಕ್ಕೆ ನ್ಯಾಯವಲ್ಲ ಅಗ್ರಜೆ? ನೀನಿಲ್ಲಿಗೆ ಬಂದ ಕಾರಣವೇನು? ಅಕ್ಕಯ್ಯ, ಯಾತಕ್ಕಾಗಿ ಬಂದೆ? ಸ್ತ್ರೀಯಳನ್ನು ಹೊಗಳಬೇಡವೆಂದು ಹೇಳಿದೆಯಲ್ಲ. ಸಹಜವಾಗಿ ಪರಶಿವನಾದ ಪರಮಾತ್ಮನು ನನ್ನ ನಿನ್ನ ಹಣಬರವನ್ನು ಬರೆಯುವ ಬ್ರಹ್ಮನು ಒಂದು ಹೆಣ್ಣನ್ನು ಸೃಷ್ಟಿ ಮಾಡಿ ದರಿಯ ಮೇಲೆ ಬಿಟ್ಟು ಕಂಡ ಸಾಧಕನ ಮೇಲೆ ಆಸ್ತಿ ಇಟ್ಟು ಅವನಿಗೆ ಕಣ್ಣು ಕೊಟ್ಟು ಕಣ್ಣಿಗೆ ಒಂದು ದೃಷ್ಟಿಯನ್ನಿಟ್ಟು ಗಂಡ ಸಾಧವನ್ನು ಇಂಥ ಹೆಣ್ಣಿನ ಸೌಂದರ್ಯವನ್ನು ಹೊಗಳಿದರೆ ಇಂಥ ಹೆಣ್ಣಿನ ಸೌಂದರ್ಯಕ್ಕೆ ಒಂದು ಅರ್ಥ. ಸಲಹೆಯ ಬಂಡ್ರಲ್ ಪರಶುರಾಮ ಇವರು ಕೀಚಕನ ಪಾತ್ರ ಮಾಡಿದಂತವರಿಗೆ 1000 ರೂಪಾಯಿ ಮತ್ತು ಗೀತಮ್ಮನವರೆಗೂ 500 ರೂಪಾಯಿಯನ್ನು ಪ್ರೇಮ ಕಾಣಿಕೆ ಕೊಟ್ಟಿರ್ತಾರೆ. ಸ್ವೀಕರಿಸಬೇಕೆಂದು ವಿನಂತಿ. ಬಂಡ್ರಲ್ ಗ್ರಾಮದಲ್ಲಿ ಇದೇ ಪಾಂಡೂಜಿ ಎಂಬ ಬಯಲಾಟದಲ್ಲಿ ಕೀಚಕನ ಪಾತ್ರ ಮಾಡಿ ಖ್ಯಾತಿ ಮಾಡಿದಂತ ಪರಶುರಾಮ ಇವರು 500 ರೂಪಾಯಿ ಕಾಣಿಕೆ ಕೊಟ್ಟಿದ್ದರೆ ಅವರಿಗೆ ಆ ದೇವರು ಸಕಲ ಸೌಭಾಗ್ಯವನ್ನು ಕೊಟ್ಟು ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಎಂದು ನಾನು ಬೇಡಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ಬಂಡ್ರಾಳ್ ಗ್ರಾಮದ ಹುಸೇನಪ್ಪ ಅವರು ಉಮಾದೇವಮ್ಮನವರಿಗೆ 500 ರೂಪಾಯಿ ಪ್ರೇಮ ಕಾಣಿಕೆಗೆ ಆಹಾರ ಮಾಡಿದ್ದಾರೆ. ಸ್ವೀಕರಿಸಬೇಕೆಂದು ವಿನಂತಿ. ಆ ಅಣ್ಣನವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ದುಂಡಿ ಬೀರಗೌಡಯ್ಯವರು ಕೀಚಕನ ಪಾತ್ರ ಮಾಡಿದವರಿಗೂ 5,000 ರೂಪಾಯಿಗಳನ್ನು ಪ್ರೇಮ ಕಾಣಿಕೆಗೆ ಆಹಾರ ಮಾಡುತ್ತಾರೆ. ದೊಡ್ಡ ಬಸವಗೌಡ ಗಿಣಿವಾರ ಗ್ರಾಮದವರು 1100 ರೂಪಾಯಿಗಳನ್ನು ಕೀಚಕನ ಪಾತ್ರ ಮಾಡಿದವರಿಗೂ ಬಹುಮಾನ ಆಹಾರ ಮಾಡುತ್ತಾರೆ. ಬಾಬು ಸಾಬ್ ಬಾದರ್ಲೆ ಗ್ರಾಮದವರು 1100 ರೂಪಾಯಿ ಕೀಚಕನ ಪಾತ್ರ ಕಾರ್ಯ ಮಾಡುತ್ತಾರೆ. ಆಯ್ತಾ? ಯಾರೇ ಇದ್ರೆ ಈಗಲೇ ಕೊಡ್ರಿ. ಸಭೆ ನಡೆಯುವ ಸಮಯದಲ್ಲಿ ಯಾರು ಆಟ ಬರ್ಬೇಡ್ರಿ. ತಮ್ಮನೇ, ಅಕ್ಕಯ್ಯ, ಇವಳ ಗೋಷ್ಠಿ ನಿನಗೆ ಏತಕ್ಕೆ ಬೇಕು? ಏತಕ್ಕೆ ಇರಬಾರದು ಅಗ್ರಜೆ? ಬರ್ಗಂತ ಕೀಚಕನ ಪಾತ್ರ 200 ರೂಪಾಯಿ ಆಹಾರ ಮಾಡುತ್ತಾರೆ. ಏನ್ ಮಾತಾಡ್ತಿದ್ರು? ಅರುಣ್ ಮತ್ತೆ ಮತ್ತೆ ತಮ್ಮನೇ, ಅಕ್ಕಯ್ಯ,
ನೀನಿಲ್ಲಿಗೆ ಬಂದ ಕಾರ್ಯವೇನು? ನಾನು ಬಂದಿರುವುದು ನಿನ್ನನ್ನು ನೋಡಲಿಕ್ಕೆ. ನಿನ್ನ ಅರಮನೆಯಲ್ಲಿ ಆ ಸುಂದರ ಕೈಯಲ್ಲಿ ಜಲವನ್ನು ತಂದು ಕೊಟ್ಟಿದ್ದೆ ಅಕ್ಕಯ್ಯ. ತಮ್ಮನೇ, ಅಕ್ಕಯ್ಯ, ನೀನು ಜಲವನ್ನು ಕೇಳಿದೆ. ಹೌದು ಅಗ್ರಜೆ. ದಾಸಿ ಕೈಯಿಂದ ಜಲವನ್ನು ತರಿಸಿಕೊಟ್ಟೆ. ಹಾ, ಅದನ್ನು ಸ್ವೀಕರಿಸಬೇಕು. ನನ್ನ ಯೋಗಕ್ಷೇಮ ನೀನು ಕೇಳಬೇಕು. ಕೆಲವು ಹೊತ್ತು ವಿಶ್ರಾಂತಿಯನ್ನು ಪಡೆಯಬೇಕು. ಬಂದ ದಾರಿಯನ್ನು ಹಿಡಿದುಕೊಂಡು ಹೋಗಬೇಕು. ನಿನ್ನನ್ನು ನೋಡಿ ಸಂತೋಷದಿಂದ ಜಲವನ್ನು ಸ್ವೀಕರಿಸುವ ಸಮಯದಲ್ಲಿ ಆ ಸುಂದರ ಸ್ತ್ರೀಯರನ್ನು ನೋಡಿ ಆಗಿರುವುದು ಅಗ್ರಜೆ. ಅಕ್ಕಯ್ಯ, ನಿನ್ನ ರಥವು ಸಿದ್ಧವಾಗಿದೆ, ಹೋಗಿ ಬರುವಂತ ನಾವು. ತಮ್ಮ, ನಿನಗೆ ತಿಳಿಯದು ಇವಳ ಮರ್ಮ. ಅಗ್ರಜೆ, ನನ್ನಯ ರಥವು ಸಿದ್ಧವಾಗಿದೆ, ಈಗಿಂದೀಗಲೇ ಹೊರಡು ಹೋಗೆಂದು ಹೇಳಿದೆಯಲ್ಲ ಅಕ್ಕಯ್ಯ. ಇಂದಿನ ಕಾಲದಲ್ಲಿಗೆ ನಿನಗೆ ಕುಂದು ನಿಂದನೆಗಳ ಬಂದು ನಿನಗೆ ಕಷ್ಟ ಬಂದ ಕಾಲಕ್ಕೆ ಅನುಜನಾದ ಕೀಟ ಕಾಕಣಿಗೆ ಈಗಿಂದೀಗ ರಥವೇರಿ ಹೋಗೆಂದು 12 ದಿನಗಳು ಏತಕ್ಕೆ ಕೇಳಲಿಲ್ಲ ಅಗ್ರಜೆ. ಅಂದಿನ ಕಷ್ಟ ಬಂದ ಕಾಲದಲ್ಲಿ ಗಂಡಿಗೆ ಗುಂಡಿಗಿರುವ ಗಂಡುಗಳಿಗೆ ಕೀಟಕ ಮಹಾರಾಜನು ಬೇಕು. ನನಗೆ ಬೇಕಾದ ವಸ್ತು ಬೇಕೆಂದು ನಿನ್ನ ಕಾಡಿ ಬೇಡಿದರೆ ನಿನಗೆ ದೂರವಾಗಿರುತ್ತದೆ, ಸಿದ್ಧವಾಗಿದೆ ಹೋಗೆಂದು ಹೇಳುವೆಯಾ? ಇದು ಯಾವ ನ್ಯಾಯವೋ ಅಗ್ರಜೆ? ಅನುಜನೇ, ಅಕ್ಕಯ್ಯ, ತಮ್ಮಯ್ಯ, ಅಗ್ರಜೆ, ಇದು ಯಾವ ನ್ಯಾಯವನ್ನು ನನ್ನನ್ನು ಕೇಳಿದೆಯಾ? ಹೌದು ಅಕ್ಕಯ್ಯ. ನ್ಯಾಯವಾಗಿ ನಿನ್ನನ್ನು ಕೇಳುತ್ತಿರುವೆನೋ? ಕಷ್ಟ ಬಂದ ಕಾಲಕ್ಕೆ ನಿನಗೆ ಸಹಾಯವಂತನಾಗಿರುವನು, ನಿನ್ನ ಗೋಸ್ಕರ ಪ್ರಾಣವನ್ನು ಕೊಡಲಿಕ್ಕೆ ಸಿದ್ಧವಾಗಿರುವನು. ತಮ್ಮನೇ, ಅಂಥದರಲ್ಲಿ ನನಗೆ ಇಷ್ಟವಾಗಿರುವನು ಸುಂದರತಿಗಳನ್ನು ಹೊಲಿಸಿಕೊಡಿ ಅಂದರೆ ಏತಕ್ಕಿಂತ ಮಾತನಾಡಿವಿ. ತಮ್ಮನೇ, ಅಗ್ರಜೆ, ಕಷ್ಟ ಕಾಲದಲ್ಲಿ ನೀನು ಈ ಮಾತನ್ನು ಕೇಳಿದೆಯಾ? ಹೌದು ಅಗ್ರಜೆ. ಇದು ಕಷ್ಟದ ಕಾರ್ಯವಲ್ಲ, ಮತ್ತೇನು ಅಕ್ಕಯ್ಯ? ಸುಖದ ಕಾರ್ಯ. ಇತರ ಇರಬಹುದು ಅಕ್ಕಯ್ಯ. ಜೀವನ ಪರ್ಯಂತ ನಿನಗೋಸ್ಕರ ಕಷ್ಟಪಟ್ಟಿರುವನು, ಆ ಸ್ತ್ರೀಯನ್ನು ಒಪ್ಪಿಸಿ ನಿನಗೆ ಸುಖವನ್ನು ನೀಡು. ಸಾಧ್ಯವಿಲ್ಲ. ಅದು ಏತಕ್ಕೆ ಸಾಧ್ಯವಿಲ್ಲ? ನಿನಗೆ ಅವಳು ಇಷ್ಟವಾಗಿರುವಳೆ? ಇಷ್ಟವಾಗಿರುವ ಅಗ್ರಜೆ, ಅದಕ್ಕಾಗಿ ಕೇಳುತ್ತಿರುವನು. ನಿನಗೆ ಮನಸ್ಸಾಗಿರುವುದು? ಅವಳ ಮೇಲೆ ಮನಸ್ಸಾಗಿರುವುದು ಅಕ್ಕಯ್ಯ. ಅವಳಿಗೆ ಮನಸ್ಸಾಗಬೇಕಲ್ಲ? ಮನಸ್ಸಾಗುವಂತೆ ನೀನು ಮಾಡಬೇಕು ಅಗ್ರಜೆ. ತಮ್ಮನೇ, ಅಕ್ಕಯ್ಯ, ಮನಸ್ಸಿಲ್ಲದ ಹೆಣ್ಣನ್ನು ಒತ್ತಾಯ ಮಾಡುವುದು ನ್ಯಾಯವೇ? ಮನಸ್ಸು ಬರುವಂತೆ ನೀನು ಮಾಡಿದರೆ ಅವಳು ಮಾಡುಗಳು ಅಕ್ಕಯ್ಯ. ಈ ಸ್ತ್ರೀಯರು ಗಂಧರ್ವ ಸ್ತ್ರೀಯರು. ಆದರೆ ಸಂತೋಷವಾಯಿತು ಅಗ್ರಜೆ. ಗಂಧರ್ವ ಸ್ತ್ರೀಗಳಿಂದಾಕ್ಷಣಕ್ಕೆ ಸಂತೋಷವಾಯಿತು. ಹೌದು ಅಕ್ಕಯ್ಯ. ನೀನು ಮಾಡುವ ಕಾರ್ಯವು ಈಕೆಯ ಪತಿಗಳಿಗೆ ತಿಳಿದರೆ? ಅಕ್ಕಯ್ಯ, ತಮ್ಮಯ್ಯ, ಏನು ಮಾತನಾಡಿದೆ? ಇದ್ದ ಮಾತನ್ನೇ ಹೇಳಿದೆ. ಅವಳಿಗೇನು ಪತಿ ಇರುವರೇ ಅಥವಾ ಪತಿಗಳಿರುವರೇ? ಪತಿ ಇರುವನು. ಅಕ್ಕಯ್ಯ, ಪತಿ ಇರುವನು. ಪತಿಗಳೆಂದು ಹೇಳಿದೆಯಲ್ಲ ಅಗ್ರಜೆ. ಪತಿಗಳೆಂದು ನಾನೆಲ್ಲಿ ಹೇಳಿದೆ? ಪತಿ ಇರುವನೆಂದು ಹೇಳಿದೆ. ಪತಿಗಳಿರುವರೆಂದು ಹೇಳಿದ ಅಗ್ರಜೆ. ತಮ್ಮನೇ, ಅಕ್ಕಯ್ಯ, ಸ್ವಲ್ಪ ಯೋಚಿಸು. ಸ್ವಲ್ಪ ಯೋಚಿಸಿ. ನಾನು ಏನು ಹೇಳುತ್ತಿರುವೆಂದು ತಿಳಿದುಕೋ. ಹೌದು ಅಗ್ರಜೆ. ಅವಳ ಪತಿ ಇದ್ದರೆ ಎಲ್ಲಿರುವನು? ಅಕ್ಕಯ್ಯ, ಪತಿ ಇದ್ದರಿರಲಿ, ಎಲ್ಲಿರುವನು ಅಗ್ರಜೆ? ಎಲ್ಲ ಇರುವನು. ಅವನು ಎಲ್ಲೇ ಇದ್ದರೂ ಒಂಟಿಯಾಗಿ ನಿಮ್ಮ ಮನೆಯಲ್ಲಿ ಏತಕ್ಕೆಗಳನ್ನು ಬಿಟ್ಟಿರುವನು? ವಿಧಿ ಲಿಖಿತ. ಆ ವಿಧಿಲಿಖದಿಂದ ಏನನ್ನು ಕೂಡಂತ ಮಾಡೋ ಅಕ್ಕಯ್ಯ. ಪತಿಯ ಜೊತೆ ಏನಾದ್ರೂ ಕಲಹವನ್ನು ಮಾಡಿಕೊಂಡು ಬಂದಿರಬಹುದು. ಪತಿಯ ಒಡಗೂಡಿ ಕಲಹವನ್ನು ಮಾಡಿದರೆ ಅಕ್ಕಯ್ಯ. ಪತಿಯ ಜೊತೆ ಕೂಡಿ ಕಲಹವನ್ನು ಮಾಡಿರುವ ಈ ಸುಂದರ ಸ್ತ್ರೀಗಳನ್ನು ಏನು ಜೊತೆಗೂಡಿಸಿದರೆ ಅವಳು ಸುಖವಾಗಿರಬಹುದಾಗದೆ. ಅಕ್ಕಯ್ಯ, ಏನು ತಮ್ಮ ನಿನ್ನ ಆರ್ಭಾಟ ನಾನು ನೋಡಲಾರೆ. ಅಷ್ಟು ಸುಂದರವಾಗಿ ಇಷ್ಟವಾಗಿರುವ ಅಕ್ಕಯ್ಯ. ಅಷ್ಟು ಸುಂದರವಾಗಿರುವಳು ಹೌದು ಅಗ್ರಜೆ. ನಿನ್ನ ಕಣ್ಣಿಗೆ ಅಷ್ಟು ಅವಳ ನೆಟ್ಟಗೆ ಕಂಡಾಕ್ಷರಕ್ಕೆ ದಿಗ್ಭ್ರಮೆ ಉಂಟಾಗಿರುವ ಅಗ್ರಜೆ. ಎನ್ನ ಕಣ್ಣಿಗೆ ಕತ್ತಲಾಗಿ ಕಣ್ಣು ಮುಚ್ಚಿದಂತಾಗಿ ಚಕ್ರ ಬಂದಂತಾಗುವುದು ಅಗ್ರಜೆ. ಅವಳು ನೋಡಿದ ಕ್ಷಣಕ್ಕೆ ಕಣ್ಣು ಮುಚ್ಚಿದಂತಾಗಿ ದಿಗ್ಭ್ರಮೆ ಉಂಟಾಗಿರುವುದು. ನಿನಗೆ ಇಷ್ಟೆಲ್ಲ ಆಗುತ್ತಿರುವುದು. ಅವಳ ಸುಂದರಿಯನ್ನು ವರ್ಣಿಸಿದಕ್ಕೆ ಅಕ್ಷರವಿಲ್ಲದಂತಾಗಿದೆ ಅಗ್ರಜೆ. ನಾನೇಕೆ ಜಲವನ್ನು ತರಿಸಿಕೊಟ್ಟನೇನು? ಎನ್ನ ದಾಹವನ್ನು ತೀರಿಸಲಿಕ್ಕೆ ಅಕ್ಕಯ್ಯ. ತಮ್ಮಯ್ಯ, ಅಗ್ರಜೆ, ಅವಳು ಜಲವನ್ನು ತೆಗೆದುಕೊಂಡು ಬಂದಿದ್ದೇ ತಪ್ಪಾಯ್ತಲ್ಲ. ಅದು ಏತಕ್ಕೆ ತಪ್ಪಾಯಿತು ಅಕ್ಕಯ್ಯ? ನನಗೆ ತುಂಬಾ ಇಷ್ಟವಾಗಿರುವುದು, ನನಗೆ ಒಳ್ಳೆಯದಾಗುವುದು. ನೀನು ಈ ರೀತಿ ಆರಾಡುತ್ತೆಂದು ನಾನೆಲ್ಲಿ ತಿಳಿದುಕೊಂಡೆ? ಅಕ್ಕಯ್ಯ, ತಮ್ಮಯ್ಯ, ಅಗ್ರಜೆ, ಸುಮ್ಮನೆ ಇವಳ ಆಸೆಯನ್ನು ಬಿಟ್ಟು ಹೊರಟು ಹೋಗುವ ಅನುಜಾಗ್ರಣೆ ಧೀಮಣಿ. ನಮ್ಮ ವಿರಡ ರಾಜನ ಪ್ರಾಣೇಶ್ವರಿ ಹೇಳುವನ ಕೆಳಗಿದ ಒಂದು ಸಾರಿ ಆ ಸುಂದರ ಸ್ತ್ರೀಯನ್ನು ಭರಿಸಿಕೊಡುವುದಿಲ್ಲವೆಂದರೆ ನಾನಿಂದ ಬಿಡುವುದಿಲ್ಲ ಕನಸಿನ ಮರಿ. ಒಡ ಹುಟ್ಟಿದ ತಮ್ಮ ನಮ್ಮ ಭಾವ ನಿನ್ನಲ್ಲಿ ಇದ್ದಿದ್ದ ನಿಜವಾದರೆ ಆ ಸುಂದರ ಸ್ತ್ರೀಗಳನ್ನು ಒಪ್ಪಿಸಿ ಎನ್ನೆಗೆ ಧಾರೆಯರಿ. ಅಗ್ರಜೆ, ನಾನು ಕೇಳಿದ್ದು ನೀ ಕೊಡುತ್ತೇನೆಂಬುದು ಮಹಾ ದುರ್ಲಭ. ನೀ ಕೊಡಬೇಕೆನ್ನುವ ಅಂತಃಕರಣ ನಿನ್ನಲ್ಲಿ ಹುಟ್ಟಿದ್ದ ನಿಜವಾದರೆ ಮದನನ ಮಂಗೈ ಹರಗಣೆಯಂತೆ ಪ್ರಜ್ವಲಿಸುವ ಸುಂದರ ತೀಳನೆಗೆ ಕೊಟ್ಟರೆ ಎನ್ನ ಮನಸ್ಸೆಂಬ ಬಂಗಾರದ ಮುಜೆಯೋಳ ಪುಟ ಬಿಟ್ಟು ಬಹುಬುದ್ಧಿಯಿಂದ
ನಿನ್ನ ವಚನ ರಚನೆ ಎಂಬ ಕೊಡಲಿಯಿಂದ ಸಾಕು ಪಡೆದು ಮನ್ಮಥನೆಂಬ ತಾಪದ ತಗಡಿಗೆ ಈ ಕುಳಿತ ಈ ವರಿತ ರತ್ನವೆಂಬ ಕುಂದನ ಮಿಟ್ಟು ಎನ್ನ ಎದೆಯೋಳು ಪದಕದ ಹಾರವನ್ನು ಧರಿಸಿಕೊಂಡು ಬರಿವೆ. ಅಹೋ ಹಾಗದೆ ಅನುಜನೇ, ಈಕೆಯನ್ನ ನೀನು ಎನ್ನಗೆ ವಶ ಮಾಡಿದರೆ ನೀ ಹೇಳಿದ ಚಾಕರಿಯಲ್ಲಿ ನಿಲ್ಲುವೆ. ಈ ಮುನ್ನ ನುಡಿಗೆಲ್ಲ ನಾ ಸಲ್ಲುವೆ. ಅಪ್ಪ ಕೃಷ್ಣ, ಅಮ್ಮ ಕೀಚಕ, ಈ ಸುಂದರ ಸ್ತ್ರೀಯಳ ಸರಿ ಸಮಾನ ಸುರ ನರ ಗರುಡ ಗಂಧರ್ವ ಯಕ್ಷರ ಕಿನ್ನರ ಕೆಂಪುರುಷರ ಹಸ್ತ ದಿಕ್ಪಾಲಕರ ಸರಿಗಾಣಿಡು. ಅಕ್ಕಯ್ಯ, ಅಮ್ಮಯ್ಯ, ಈ ಸುಂದರ ಸ್ತ್ರೀಯಳನ್ನು ಪ್ರೀತಿಸಿ ಕೂಡಿ ಮದುವೆಯಾಗಬೇಕೆಂಬುದು ಎನ್ನಯ ಮನದಿಷ್ಟ. ಇದು ಒಂದು ಎನ್ನಗೆ ಬದುಕಿ ಬಂದ ಅದೃಷ್ಟ. ನನ್ನ ಬಲ ದುಷ್ಟ ಪರಮ ಪಾಪಿಷ್ಟ, ಇದರ ಮೇಲೆ ನಿನ್ನಿಷ್ಟ. ಆದ್ರೆ ಇವಳನ್ನು ವಶ ಮಾಡಿಕೊಳ್ಳುವುದು ನನಗೂ ಬಲು ಕಷ್ಟ. ಅಕ್ಕಯ್ಯ, ಅಮ್ಮಯ್ಯ, ನಾನೇನಾದರೂ ಮುರಿದುಕೊಂಡರೆ ರಾಜ್ಯ ಪರಿವಾರಕ್ಕೆ ಬಂದದುವುದು ನಾನಾ ಕಷ್ಟ. ಅರುಳು ನಡೆಯಮ್ಮ ನೀಗಿದರ ಗುಟ್ಟ, ಪುಷ್ಪಾಸ್ತ್ರಮಂ ದಟ್ಟ, ಮೊದಲ ಕದನ ನಮ್ಮ ಕಾಮಕ್ಕೆ ಬರಿಟ್ಟ. ಕಂದ ಕಾಮನ ಹಣ್ಣಿನಂತೆ ತನ್ನ ಮೈಕಟ್ಟ. ಆ ಸುಂದರ ಸ್ತ್ರೀಗಳನ್ನು ಕಂಡಾಕ್ಷಣೆಯ ಹೃದಯಕ್ಕೆ ಆಗಿರಲ್ಲ. ಅಕ್ಕಯ್ಯ, ಕಾಮನಿ ಎಂಬ ಔಷಧಮಂ ಕೊಡಿಸು, ಮೋಹನಾಂಗಿ ಎಂಬ ಕಮಚಮಂ ತೊಡಿಸು, ಮದನ ಸರಿಯಂ ಬಿಡಿಸು, ಎನ್ನ ಜೀವವನ್ನು ಉಳಿಸಿ ಉದ್ಧಾರ ಮಾಡುವ ಅಕ್ಕಯ್ಯ. ಆಗದೆ ಅಮ್ಮ ಜನನೇ, ಶೈಲೇಂದ್ರಿ, ನನಗೆ ಒಳಗಡೆ ಕೆಲಸ ಇರುವುದು, ನಾನು ಇನ್ನು ಹೋಗಿ ಬರೋನು. ಏಕೆ ನನ್ನ ತಮ್ಮನ ಆರ್ಭಾಟವನ್ನು ನೋಡಲಾರೆಯ? ಹೌದೇ, ಭಯಗೊಂಡಿಯ? ಭಯಗೊಳ್ಳಬೇಡ, ಅವನು ಬಹಳ ಒಳ್ಳೆಯವನು. ಒಳಗಡೆ ಕೆಲಸವಿರೋದೇ? ಕೆಲಸ ಇರುವುದು. ತಮ್ಮನ ಜೊತೆ ಮಾತನಾಡುವೆನೋ, ನೀನು ಒಳಗಡೆ ಹೋಗಿ ಕೆಲಸವನ್ನು ನೋಡಿಕೋ, ಆ ನಂತರ ನನ್ನ ಕರೆಸುವೆನೋ. ತಮ್ಮನೇ, ಅಕ್ಕಯ್ಯ, ನೋಡಿದ್ಯಾ, ನಿನ್ನ ಹೊಗಳಿಕೆ ಮಾತು ಕೇಳಲಾರ್ದು ಓಡಿ ಹೋದಳು. ಹೊಗಳಿಕೆ ಮಾತು ಕೇಳಿ ಓಡಿ ಹೋಗಲಿಲ್ಲ ಅಕ್ಕಯ್ಯ. ನಾಚಿ ನೀರಾಗಿ ಮಂಜರಂತಿ ಚಿಡಿಯಲ್ಲಿ ಅಂತ ಓಡುತ್ತಿರುವಳ. ನಾಚಿಕೊಂಡು ಹೋದಳೆ. ನಾಚಿಕೊಂಡು ಹೋಗುತ್ತಿರುವಳ. ನಿನಗೆ ಹಾಗೆ ಅನಿಸಿದೆ? ಹಾಗೆ ಅನಿಸುತ್ತಿರುವಲ್ಲ ಅಕ್ಕಯ್ಯ. ನಿನಗೆ ಮನಸ್ಸಾಗಿರೋದಲ್ಲ, ಹೇಗಾದ್ರೂ ಅಕ್ಕಯ್ಯ ಕಡೆ ನಿನಗೆ ಇಷ್ಟವಾಗಿರುವಳು, ಇಷ್ಟವಾಗಿರುವಳ ಅಕ್ಕಯ್ಯ. ನಿನಗೆ ಹೇಗಾದ್ರೂ ಅನಿಸ್ಬೋದು. ಹೌದು ಅಕ್ಕಯ್ಯ. ಇಷ್ಟವಿಲ್ಲದವರಿಗೆ ಇದೆಲ್ಲ ಕಷ್ಟವಾಗೋದು. ಹೌದು ಅಕ್ಕಯ್ಯ. ಹೌದಲ್ಲವೇ? ಹೌದು ಅಕ್ಕಯ್ಯ. ಅದಕ್ಕೆ ಹೇಳೋದು, ಅವಳ ಆಸೆಯನ್ನು ಬಿಡು. ಎಂತೆಂದಿಗೆ ಬಿಡಲ್ಲ ಅಗ್ಗಜೆ. ತಮ್ಮನೇ, ಅಕ್ಕಯ್ಯ, ಅಕ್ಕಳ ಮಾತು ಕೇಳುವುದಿಲ್ಲ. ಈ ವಿಷಯದಲ್ಲಿ ನಿನ್ನ ಮಾತು ಕೇಳುವುದಲ್ಲ, ತಮ್ಮನ ಮಾತು ಮಾತ್ರ ನೀನು ಕೇಳಬೇಕು ಅಗ್ಗಜೆ. ನಿನ್ನ ಮಾತು ನಾನು ಕೇಳಬೇಕು, ಕೇಳಬೇಕು ಅಕ್ಕಯ್ಯ. ನನ್ನ ಮಾತು ಮಾತ್ರ ನೀನು ಕೇಳಬೇಡ. ನಿನ್ನಗಿಂತ ಚಿಕ್ಕವಳ ಅಗ್ಗಜೆ. ಅದಕ್ಕೆ ಹೇಳುವುದು, ದೊಡ್ಡವಳ ಮಾತು ಕೇಳು ಎಂದು. ದೊಡ್ಡವಳಾಗಿ ದೊಡ್ಡವನಿಟ್ಟುಕೊಂಡು ಚಿಕ್ಕವನ ಮಾತು ಸ್ವೀಕರಿಸಬೇಕು ಅಗ್ಗಜೆ. ತಮ್ಮನೇ, ಅಕ್ಕಯ್ಯ, ದಾಸಿಯನ್ನು ಬಯಸುವುದು ನ್ಯಾಯವಲ್ಲ. ಇದಕ್ಕೆ ನ್ಯಾಯವಲ್ಲ. ದಾಸಿಯಾಗಿ ಬಂದರ ಕಷ್ಟವನ್ನು ಬರೆಯಿಸಿದವಳ ಅಡಿಕೆಯನ್ನಾಗಿ ಮಾಡು ಅಂದರೆ ಅಕ್ಕಯ್ಯ. ಪರರ ಸತಿಯ ಈ